ಎಲ್ಲಾ ಕಡೆ ಬೆಂಗಳೂರು ಉತ್ಸವ ನಡೀತಾ ಇದೆ. ಸೊ ಮಲೇಶ್ವರದಲ್ಲಿ ಇವತ್ತು 2ನೇ ಪ್ರೋಗ್ರಾಮು. ಸೊ ನಮ್ಮ ಜೊತೆಗೆ ಕೃಷ್ಣ ಪ್ರಣಯಂ ಸಖಿಯಲ್ಲಿ ನಟಿಸಿ ತಮ್ಮದೇ ಖ್ಯಾತಿಯನ್ನ ಮೂಡಿಸಿ ಸೊ ಅವರ ಆಕ್ಟಿಂಗೇನೆ ತುಂಬಾ ಜನ ಇಷ್ಟಪಟ್ಟರು. ಜೊತೆಗೆ ಈ ಸಿನಿಮಾದಿಂದಾನೇ ಅವರು ಕೂಡ ತುಂಬಾನೇ ಫೇಮಸ್ ಆದ್ರು. ಶರಣ್ಯ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ, ಹೇಗಿದ್ದೀರಿ? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? 56ನೇ ವರ್ಷ. ಶರಣ್ಯ ಅವರೇ, ಬೆಂಗಳೂರು ಉತ್ಸವಕ್ಕೆ ಬಂದಿದ್ದು ಎಷ್ಟು ಖುಷಿ ಆಯ್ತು? ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ಅದರಲ್ಲೂ ಮಲ್ಲೇಶ್ವರಂ ಅಲ್ಲಿ ನಡೀತಾ ಇದೆ. ನಾನು ಕೂಡ ಇಲ್ಲಿ 11th ಕ್ರಾಸ್ ವಿದ್ಯಾಮಂದಿರ್ ಸ್ಟೂಡೆಂಟು. ಸೊ ಒಂಥರ ಗೊತ್ತಲ್ಲ, ನಾವು ಕಾಲೇಜ್ ಓದಿರ್ತೀವಿ ಅಂದ್ರೆ ಈ 8th ಕ್ರಾಸ್ ಆಗಿರ್ಬೋದು, ಇವೆಲ್ಲ ಒಂಥರ ನಮ್ಮ ಅಡ್ಡ ತರ ಇಲ್ಲೇ ಓಡಾಡ್ಕೊಂಡಿರ್ತಾ ಇದ್ವಿ. ಸೊ ಎಲ್ಲ ಹಳೆ ಟೈಮ್ಸ್ ಜ್ಞಾಪಕ ಆಯ್ತು, ನನ್ನ ಫ್ರೆಂಡ್ಸ್ ಎಲ್ಲ ಜ್ಞಾಪಕ ಆದ್ರು. ಸೊ ಒಂಥರ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು. ಮ್ಯಾಮ್, ಈಗ ಸಿನಿಮಾ ನೆಕ್ಸ್ಟ್ ಯಾವ್ದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಿ ಅಂತ ಎಲ್ಲರಿಗೂ ಇರುವಂತಹ ಕುತೂಹಲ. ಕೃಷ್ಣ ಪ್ರಣಯಂ ಸಖಿ ಆದ ನಂತರ ನಿಮಗೂ ಆ ಸಿನಿಮಾದಿಂದ ಸಾಕಷ್ಟು ಖ್ಯಾತಿ ಸಿಕ್ತು. ಎಷ್ಟು ಸ್ಪೆಷಲ್ ಆ ಸಿನಿಮಾ? ನೆಕ್ಸ್ಟ್ ಯಾವ ಮೂವಿಲಿ ನೀವು ಆಕ್ಟ್ ಮಾಡ್ತಿದ್ದೀರಿ? ಶರಣ್ಯ ಆಗಿದೆ, ಶರಣ್ಯ ಶೆಟ್ಟಿ ಆಗಿ ಮಾಡಿದ್ದು ಕೃಷ್ಣ ಪ್ರಣಯ ಸಖಿ. ಸೊ ನಾವು ಆಸ್ ಎನ್ ಆರ್ಟಿಸ್ಟ್ ಜನರಿಗೆ ಹತ್ರ ಆಗೋದೇ ನಮಗೆ ತುಂಬಾ ಮುಖ್ಯ ಆದಂತ ವಿಷಯ. ಸೊ ಆ ಜನರಿಗೆ ಹತ್ರ ಮಾಡಿಕೊಟ್ಟಿದೆ ಅಂದ್ರೆ ಅದು ನನಗೆ ತುಂಬಾನೇ ಎಮೋಷ್ನಲಿ ಕನೆಕ್ಟ್ ಆಗಿರುವಂತ ಸಿನಿಮಾ ಕೃಷ್ಣ ಪ್ರಣಯ ಸಖಿ. ಸೊ ಇಡೀ ತಂಡಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನೆಕ್ಸ್ಟ್ ಅಂತ ಅಂದ್ರೆ ನೆನಪುರಿಲಿ ಪ್ರೇಮ್ ಸರ್ ಜೊತೆ ಒಂದು ಸೋಲೋ ಲೀಡ್ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಸೊ ಅದು ಕನ್ನಡದಲ್ಲಿ ನಡೀತಾ ಇದೆ ಅಂಡ್ ತೆಲುಗುಲಿ ಒಂದು 2 ಪ್ರಾಜೆಕ್ಟ್ ಅನೌನ್ಸ್ ಆಗ್ತಾ ಇದೆ. ಸೊ ಗೋಯಿಂಗ್ ಆನ್ ತುಂಬಾ ಏನೋ ಸ್ಲೋ ಅಂಡ್ ಸ್ಟಡಿ ಅಂತಾರಲ್ಲ, ಸೊ ಅದರ ಕ್ವಾಲಿಟಿ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಒಂದು ಮಾತು, ಕನ್ನಡದಲ್ಲಿ ನಟಿಯರಿಗೆ ಜಾಸ್ತಿ ಚಾನ್ಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಹಾಗಾಗಿ ಪರಭಾಷೆಯನ್ನ ಚೂಸ್ ಮಾಡ್ಕೊಳ್ತಾರೆ, ಮತ್ತೆ ರೆಮ್ಯುನರೇಷನ್ ಬೇರೆ ಕಡೆ ಜಾಸ್ತಿ ಅಂತ. ಇದ್ರ ಬಗ್ಗೆ ನಿಮ್ಮ ಥಾಟ್ ಏನು? ನನ್ನ ಪ್ರಕಾರ ಸಿಗ್ತಾ ಇಲ್ಲ ಅಂತ ಏನಿಲ್ಲ. ಈಗ ನಾನು ಕೂಡ ಬೆಳೆದು ಬಂದಿರೋದು ಕನ್ನಡ ಇಂಡಸ್ಟ್ರಿಲೇ ಆಗಿರೋದ್ರಿಂದ ಈಗ ನಿಂತ್ಕೊಂಡು ನನಗೆ ಚಾನ್ಸ್ ಸಿಗ್ತಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ನನ್ನ ಇಂಡಸ್ಟ್ರಿ ಬಗ್ಗೆ ನಾನೇ ತಪ್ಪಾಗಿ ಮಾತಾಡೋದು ಐ ಡೋಂಟ್ ಫೀಲ್ ರೈಟ್. ಅದು ಚಾನ್ಸ್ ಸಿಗ್ತಾ ಇಲ್ಲ. ಇವಾಗ ಅಲ್ಲಿ ಹೋದ ತಕ್ಷಣ ಎಲ್ರಿಗೂ ಸಿಗತ್ತೆ ಅಂತಾನೂ ಹೇಳಕ್ಕಾಗಲ್ಲ. ಈಗ ನಾನು ಪರ್ಸ್ನಲಿ ತೆಲುಗು ಏನಕ್ಕೆ ಮಾಡ್ತಾ ಇರೋದು ಅಂದ್ರೆ ಟು ವೈಡ್ ಸ್ಪ್ರೆಡ್ ಏನಂತಾರೆ ಆಡಿಯನ್ಸ್ನ ವೈಡ್ ಸ್ಪ್ರೆಡ್ ಮಾಡೋಕ್ಕೆ. ಈಗ ನನ್ಗೆ ಅಲ್ಲೂ ಆಡಿಯನ್ಸ್ ಇದೆ ಅಂತ ಅಂದ್ರೆ ನಾನು ಕನ್ನಡ ಸಿನಿಮಾನೇ ಕನ್ನಡ ತೆಲುಗು 2 ರಿಲೀಸ್ ಮಾಡ್ಕೋಬಹುದು ನಾನು. ಸೊ ಅವ್ನು ಮಾರ್ಕೆಟ್ ವೈಡ್ ಸ್ಪ್ರೆಡ್ ಅಂತ ನಾನು ಹೋಗ್ತಿದ್ದೀನಿ ಬಿಟ್ರೆ ನನ್ನ ಕನ್ನಡ ಇಂಡಸ್ಟ್ರಿಲಿ ಆಪರ್ಚುನಿಟಿ ಇಲ್ಲ ಅನ್ನೋದು ಸುಳ್ಳು ಅಷ್ಟೇ. ಬಿಕಾಸ್ ಐ ಡೋಂಟ್ ವಾಂಟ್, ನಂಗೇನು ಗೊತ್ತಾ, ನಾನು ಒಂದು ಬಿಲೀವ್ ಮಾಡ್ತೀನಿ ಏನಂದ್ರೆ ನನ್ನ ಬೆಳೆಸಿರೋ ಇಂಡಸ್ಟ್ರಿ ಬಗ್ಗೆ ನಾನು ಯಾವತ್ತೂ ತಪ್ಪು ಮಾತಾಡೋದಕ್ಕೆ ಇಷ್ಟಪಡಲ್ಲ. ರೆಮ್ಯುನರೇಷನ್ ಮ್ಯಾಮ್ ಇಲ್ಲಿ ಕಡಿಮೆ ಇದೆ, ಅದಕ್ಕೆ ತೆಲುಗು ಬೇರೆ ಕಡೆ ಹೋಗ್ತಾರೆ ಅಂತ ಏನು ಹೇಳ್ತೀವಿ? ರೆಮ್ಯುನರೇಷನ್ ಹೌದು, ಇದನ್ನ ನಾನು ಒಪ್ತೀನಿ. ಇಲ್ಲಿ ಕಮ್ಮಿ ಇದೆ, ತಮಿಳ್ ಅಥವಾ ತೆಲುಗು ಹೋದ್ರೆ ಜಾಸ್ತಿ ಇದೆ. ಇದು ಅಗೇನ್ ಪ್ರಿಯಾರಿಟಿ ಮೇಲೆ ಹೋಗುತ್ತೆ. ಈಗ ಸ್ವಲ್ಪ ಕಲಾವಿದರಿಗೆ ದುಡ್ಡು ಮಾಡೋದು ಪ್ರಿಯಾರಿಟಿ ಆಗಿರುತ್ತೆ, ಅದು ಅಗೇನ್ ನಾನು ಜಡ್ಜ್ ಮಾಡಲ್ಲ ಬಿಕಾಸ್ ಅವ್ರ ನೆಸೆಸಿಟಿ. ಬಟ್ ನನಗೆ ನನ್ನ ಜನಕ್ಕೆ ಹತ್ರ ಆಗಬೇಕು ಅನ್ನೋದು ತುಂಬ ಇದೆ. ಯಾಕಂದರೆ ನಾನು ಹುಟ್ಟಿದ್ದಿಲ್ಲಿ, ನಾನು ಬೆಳೆದಿದ್ದಿಲ್ಲಿ. ಈಗ ಮಲ್ಲೇಶ್ವರಂ ಅಂದ ತಕ್ಷಣ ನಂಗೊಂದು ಎಮೋಷನ್ಸ್ ಇದೆ. ಸೊ ಆ ಎಮೋಷ್ನಲ್ ಕನೆಕ್ಷನ್ ಇರೋದ್ರಿಂದ ಈ ಜನಕ್ಕೆ ನಾನು ಹತ್ರ ಆಗಬೇಕು ಅನ್ನೋದು ನನ್ನ ಮೊದಲನೇ ಪ್ರಿಯಾರಿಟಿ. ಸೊ ದುಡ್ಡು ಅವಾಗ ಬರಲ್ಲ. ಸೊ ನಿಮ್ಮ ಪ್ರಿಯಾರಿಟಿ ಮೇಲೆ ಅದು ಹೋಗುತ್ತೆ ಅಂತ. ಬಟ್ 100% ಹೌದು, ಬೇರೆ ಲ್ಯಾಂಗ್ವೇಜಲ್ಲಿ ಜಾಸ್ತಿ ದುಡ್ಡು ರೆಮ್ಯುನರೇಷನ್ ಇರೋದಂತೂ ಸತ್ಯ. ಅದು ಜನಕ್ಕೆ ಹತ್ರ ಆಗಬೇಕು ಅಂದರೆ ಇತ್ತೀಚಿನ ಜಾಸ್ತಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು. ಸೊ ಆ ಕಾಮೆಂಟ್ಗಳನ್ನ ಯಾವ ರೀತಿ ಸ್ವೀಕರಿಸ್ತೀರಿ, ನೀವು ಹೇಗೆ ಅದನ್ನು ಫೇಸ್ ಮಾಡ್ತೀರಿ ಅಂತ? ನಾನು ನೆಗೆಟಿವ್ ಬಗ್ಗೆ ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ನೆಗೆಟಿವ್ ಹಾಕೋರು ಅರ್ಧ ಫೇಕ್ ಪ್ರೊಫೈಲ್ಸೇ ಇರುತ್ತೆ, ಅವ್ರು ರಿಯಲ್ ಐಡೆಂಟಿಟಿನೇ ಬರ್ದಿರಲ್ಲ. ಆ್ಯಂಡ್ ನನ್ನ ಲೈಫನ್ನ ಯಾವ ಥರ ತಗೊಳ್ಳೋದು ಅಂದರೆ ಒಂದು 100ಅಲ್ಲಿ 90 ಪಾಸಿಟಿವ್ ಇರುತ್ತೆ, ಇನ್ನು 10 ಎಲ್ಲೋ ನೆಗೆಟಿವ್ ಇರುತ್ತೆ. ನಾವು ಜನ ಹೆಂಗೆ ಅಂದರೆ 10 ನೆಗೆಟಿವ್ನೇ ಯೋಚನೆ ಮಾಡಿ ಆ ಬೇಜಾರಲ್ಲಿ ಇರ್ತೀವಿ ಬಿಟ್ರೆ ಐ ವಿಲ್ ಫೋಕಸ್ ಆನ್ ಅದರ್ 90 ಪಾಸಿಟಿವ್ ಬಂದಿರುತ್ತಲ್ಲ ಅವ್ರಿಗೆ ಬೆಲೆ ಕೊಟ್ಟು ಅದನ್ನು ನಾನು ತಗೊಳ್ಳೋ ಅಂಥ ವ್ಯಕ್ತಿತ್ವ ನಂದು. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಇದೆ. ನಂಗೆ ನೆಗೆಟಿವ್ ಯಾರನ್ನ ಹೇಳ್ತಾ ಇದ್ರೆ ಅಲ್ ಬಿ ಲೈಕ್ ಹೇಳ್ಕೊ ಆ ಡಿಸ್ಕಷನ್ ಇದ್ರೇ ಅಲ್ವಾ ನಾವು ಬೆಳಿತಿದ್ದೀವಿ ಅಂತ. ಯಾರು ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ, ನೆಗೆಟಿವ್ ಮಾಡ್ತಾ ಇಲ್ಲ ಅಂದರೆ ವಿ ಆರ್ ನಾಟ್ ಗ್ರೋಯಿಂಗ್ ಅಂತ. ಸೊ ಆ ಥರ ನೆಗೆಟಿವ್ ಮಾಡೋರು ಆರಾಮ್ಸೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರಲಿ, ಅವರು ಬೆಳೀತಾ ಇದ್ದಾರೆ ಅಂದರೆ ಬೆಳೀಲಿ ಅಷ್ಟೇ. ಓಕೆ, ಅಪ್ಪ ಅಮ್ಮ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಇನಿಷಿಯಲಿ ನಾನು ತುಂಬ ಚೆನ್ನಾಗಿ ಓದಿದ ಸ್ಟೂಡೆಂಟ್, ವಿದ್ಯಾಮಂದಿರಲ್ಲಿ ರ್ಯಾಂಕ್ ಸ್ಟೂಡೆಂಟ್ ನಾನು. ಸೊ ಹಾಗಿದ್ದಾಗ ಅವ್ರಿಗೂ ಒಂದು ಆಸೆ ಇತ್ತು, ಲೈಕ್ ಓದೋದ್ರಲ್ಲಿ IAS ಆಫೀಸರು ಅಥವಾ ಮೆಡಿಕಲ್ಲು ಈ ಥರ ಏನಾರ ಮಾಡ್ತೀನಿ. ಬಟ್ ಐ ಡಿಡ್ ಮೈ ಇಂಜಿನಿಯರಿಂಗ್, ದಯಾನಂದ್ ಸಾಗರಲ್ಲಿ ಇಂಜಿನಿಯರಿಂಗ್ ಮುಗಿಸಿದೆ, ಎಲೆಕ್ಟ್ರಾನಿಕ್ಸು. ಸೊ ಓದೋದ್ರಲ್ಲೂ ತುಂಬ ಚೆನ್ನಾಗಿದ್ದೆ. ಸೊ ಇಲ್ಲಿ 100% ಆಗ್ತೀನಿ ಅಂದಾಗ ಅಫ್ಕೋರ್ಸ್ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಅವ್ರಿಗೊಂದು ಕನ್ಫ್ಯೂಷನ್ಸ್ ಇತ್ತು, ಬೇಕಾ ಬೇಡವಾ ಹೇಗೆ, ಬಿಕಾಸ್ ಒಂದು ಹುಡುಗಿ ಈ ಥರದ್ದೆಲ್ಲ ಇತ್ತು. ಬಟ್ ನೌ ದೇ ಆರ್ ವೆರಿ ಸಪೋರ್ಟಿವ್. ಯಾಕಂದರೆ ಈಗ ಅವರು ಎಲ್ಲ ಕಡೆ ಬಂದು ಗೊತ್ತಾಗಿರೋದ್ರಿಂದ ದೇ ವೆರಿ ಸಪೋರ್ಟಿವ್. ಈಗ ಶರಣ್ಯ ಶೆಟ್ಟಿ ಅವರು ಅಂತಂದ್ರೆ ತುಂಬಾ ಕ್ಯೂಟ್ ಹುಡುಗಿ ಅಂತೆಲ್ಲ ತುಂಬಾ ಹುಡುಗರಿಗೆ ಕ್ರಶ್ ಇರುತ್ತೆ. ನಿಮಗೆ ಯಾವಾಗ ಮದುವೆ ಪ್ಲಾನ್ಸ್, ಯಾವಾಗ ಮದುವೆ ಆಗೋ ಹುಡುಗ ಹೆಂಗಿರ್ಬೇಕು?
ಸದ್ಯಕ್ಕೆ ನಿಜವಾಗ್ಲೂ ಮದುವೆ ಪ್ಲಾನ್ಸ್ ಏನೂ ಇಲ್ಲ, ಯಾಕಂದರೆ ಇನ್ನೂ ಈಗ ಕಾಲೇಜ್ ಮುಗಿಸಿದ್ದೀನಿ. ಈಗ 1 year ಇಂದ ಫುಲ್ ಟೈಮ್ ಸಿನಿಮಾ ಅಂತ ನೋಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕೆರಿಯರು. ನಾನು ಯಾವಾಗಲೂ ನಂಬೋದಿಷ್ಟ ಇಂಡಿಪೆಂಡೆಂಟ್ ಆಗಬೇಕು. ಈಗ ಸುಮ್ಮನೆ ಎಲ್ಲರೂ ಹೇಳ್ತಾರಲ್ಲ, ಓದಾಯ್ತು ಇನ್ನೇನು ಸೆಟ್ಲ್ ಆಗಿಬಿಡ್ಲಿ, ಮಗಳು ಮದುವೆ ಮಾಡಿ ಕಳಿಸ್ಬಿಡಿ ಅಂತ. ಸೊ ನಾನು ನಂಬೋದೇನಂದರೆ ನಾನು ಸೆಟಲ್ ಆಗಿ ಆಮೇಲೆ ಮದುವೆ ಆಗಬೇಕು ಅಂತ. ಸೊ ಈ ಒಂದಿದೆ. ಸೊ ಇಂಡಿಪೆಂಡೆಂಟ್ ಆಗಬೇಕು. ನಾನು ಎಲ್ಲ ಕನಸಿಗೂ ಸಪೋರ್ಟ್ ಮಾಡೋ ಹುಡುಗ ಇದ್ದರೆ ಸಾಕು. ಅದು ಇನ್ನಷ್ಟು ಸ್ವಲ್ಪ ಟೈಮ್ ತೊಗೊಂಡು ಆಗಲಿ ಅಂತ. ಈ ಹಳ್ಳಿ ಹುಡುಗ ಆದರೂ ಪರವಾಗಿಲ್ವಾ? ನನಗೆ ಹಳ್ಳಿ ಸಿಟಿ ಅದು ಇದು ಅಂತಿಲ್ಲ. ಬಟ್ ಹಾನೆಸ್ಟಾಗಿ ಹೇಳಬೇಕಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಾಗಿರೋದ್ರಿಂದ ನನಗಿದೊಂದು ಅಭ್ಯಾಸ. ಸೊ ಈಗ ಸಡನ್ನಾಗಿ ನೀವು ಬೇರೆ, ನನಗೀಗ ಫಾರಿನ್ ಹುಡುಗ ಆದರೂ ಬೇಡ, ನನಗೆ ಇಲ್ಲೇ ಬೆಂಗಳೂರು ಹುಡುಗ ಬೇಕು. ಯಾಕಂದರೆ ನಾನು ಹುಟ್ಟಿದ್ದಿಲ್ಲ ಇಲ್ಲೇ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇಲ್ಲೇ ಇದ್ದಾರೆ. ಇನ್ನೆಲ್ಲೋ ಹೋಗೋದು ಇಷ್ಟ ಇಲ್ಲ. ಹಳ್ಳಿಗಾದರೂ ಸರಿ, ಫಾರಿನ್ಗಾದರೂ ಸರಿ, ನಾವು ಹುಟ್ಟು ಬೆಳೆದಿರೋ ಊರು ಬೆಂಗಳೂರೇ ನಮಗೆ. ನೆಕ್ಸ್ಟ್ ಯಾವ ಪ್ರಾಜೆಕ್ಟಲ್ಲಿದ್ದೀರಿ? ಆ ಸಿನಿಮಾ ಯಾವ ರಿಲೀಸ್ ಅಥವಾ ಶೂಟಿಂಗ್ ಯಾವ ಪ್ರಾಸೆಸ್ಸಲ್ಲಿದೆ ಅಂತ? ಈಗ ಒಂದು ಕ್ಯಾಮಿಯೋ ರೋಲ್ ಮಾಡಿದ್ದೆ, ಫಾರೆಸ್ಟ್ ಅಂತ, ಚಿಕ್ಕಣ್ಣ ಮತ್ತು ಅನೀಶ್ ಅವರೊಟ್ಟಿಗೆ. ಸೊ ಅದು ಇವಾಗ ಮಂದಿರದಲ್ಲಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಆಮೇಲೆ ಈಗ ಅಗೇನ್ ಫಾರೆಸ್ಟ್ ಅಂತ, ಸೊ ಅದ್ರಲ್ಲಿ ಕ್ಯಾಮಿಯೋ ಮಾಡಿದ್ದೆ. ಈಗ ನೆಕ್ಸ್ಟು ನೆನಪಿರಲಿ ಪ್ರೇಮ್ ಸರ್ ಜೊತೆ ಒಂದು ಅನೌನ್ಸ್ ಆಗಿದೆ. ಸೊ ಶೂಟಿಂಗ್ ನಡೀತಾ ಇದೆ ಅದು. ಸೊ ಆದಷ್ಟು ಬೇಗ ಈ ವರ್ಷದಲ್ಲೇ ವಿಲ್ ಕಮ್ ಆನ್ ಸ್ಕ್ರೀನ್. ಕನ್ನಡದಲ್ಲಿ ಇಷ್ಟು, ಇನ್ನೂ ಡಿಸ್ಕಷನ್ಸ್ ಆಗ್ತಾ ಇದೆ, ಅನೌನ್ಸ್ ಮಾಡಬೇಕು. ಫ್ಯಾನ್ಸ್ ಅಲ್ಲ, ದೇ ಆರ್ ಮೈ ಫ್ಯಾಮ್ಲಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ನಂಗೆ ಈ ಥರ. ಇನ್ಫ್ಯಾಕ್ಟ್ ಬರೋದೇನೆ ನಾನು ಜನ ಆ ರೆಸ್ಪಾನ್ಸ್ ಹೆಂಗಿದೆ, ಎಫರ್ಟ್ಸ್ ಆದರೂ ಪರವಾಗಿಲ್ಲ, ಸಂಡೇ ಮನೇಲಿ ಮಲ್ಕೊಳ್ಳೋ ಬದಲು ಜನದ ಜೊತೆ ಇರೋಣ ಅನ್ನೋದೊಂದು ಕಾನ್ಸೆಪ್ಟ್ ನನಗೆ. ಯಾಕಂದರೆ ನಾನು ಇಷ್ಟಪಡೋದೇ ಇದನ್ನು. ನಾನು ಇಲ್ಲಿ ಬಂದಿರೋದೇ ನನಗೇನೋ ದುಡ್ಡು ಮಾಡಬೇಕು ಹಂಗೆ ಹಿಂಗೆ ಅಂತ ಅಲ್ಲ. ತುಂಬ ಚೆನ್ನಾಗಿ ಓದ್ತಿದ್ದೆ, ತುಂಬ ಇದಕ್ಕಿಂತ ದುಡಿಯೋವಂಥ ಕೆಲಸ ಇತ್ತು. ಬಟ್ ಅದೆಲ್ಲ ಬಿಟ್ಟು ಇಲ್ಲಿಗೆ ಬಂದಿರೋ ರೀಸನ್ನೇ ಈ ಜನರು ಪ್ರೀತಿ ಪಡೆಯೋಕ್ಕೆ. ಸೊ ಅವ್ರು ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟು ಖುಷಿಲಿ ಇನ್ನಷ್ಟು ಪ್ರೀತಿ ನಾನು ಕೊಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ಶರಣ್ಯ ಶೆಟ್ಟಿ ಅವರ ಮಾತು. ಮುಂದೆ ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲೂ ಕೂಡ ಕಾಣಿಸ್ಕೊಳ್ಳಿಕ್ಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾವಿ, ವಿಜಯವಾಣಿ, ಬೆಂಗಳೂರು.